ಇನ್ನು ರಾಜ್ಯಪಾಲರ ಅಂಗಳಕ್ಕೆ ರವಿ ಮತ್ತು ಲಕ್ಷ್ಮಿ ಅವರ ಪ್ರಕರಣ ಹೋಗ್ತಾ ಇದೆ. ಸಂಜೆ ಬಿಜೆಪಿ ಶಾಸಕರ ನಿಯೋಗವೊಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಇವರ ನೇತೃತ್ವದಲ್ಲಿ ಒಂದು ತಂಡ ಭೇಟಿ ನೀಡುತ್ತೆ. ರಾಜ್ಯ ಸರ್ಕಾರದ ನಡೆ ಕುರಿತಾಗಿ ದೂರು ನೀಡ್ತಾ ಇದೆ ಬಿಜೆಪಿಯ ಒಂದು ತಂಡ. ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಲ್ಲಿ ದೂರನ್ನ ಕೊಡ್ಲಿಕ್ಕಿದ್ದಾರೆ. ಅಂದರೆ ಸಿ.ಟಿ. ರವಿ ಅವರನ್ನ ಬಂಧಿಸಿದಂಥ ರೀತಿ, ಅವ್ರ ಜೊತೆ ವರ್ತನೆ ಮಾಡಿದಂಥ ರೀತಿ, ಅವ್ರ ಮೇಲೆ ಹಲ್ಲೆ ಆಗಿರುವಂಥದ್ದು ಇದೆಲ್ಲವನ್ನು ಕೂಡ ಪ್ರಶ್ನಿಸಿ ದೂರು ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಸುದೀರ್ಘವಾಗಿ ನೋಡ್ತಾ ಇದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡಿದ್ರು, ಅದಕ್ಕೆ ಕೌಂಟರ್ ಆಗಿ ಸಿ.ಟಿ. ರವಿ ಕೂಡ ಮಾತನಾಡಿದ್ದಾರೆ. ಸೊ ಹಾಗಾದ್ರೆ ಈ ಪ್ರಕರಣವನ್ನ ಈಗ ಹೇಗೆ ಬಿಜೆಪಿ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ, ಜೊತೆಗೆ ಸಿ.ಟಿ. ರವಿ ಅವರ ಬೆಂಬಲಕ್ಕೆ ಹೇಗೆ ಬಿಜೆಪಿಯ ನಾಯಕರು ನಿಂತಿದ್ದಾರೆ, ಈಗ ರಾಜಭವನಕ್ಕೂ ಕೂಡ ಹೋಗಿ ದೂರನ್ನ ಕೊಡ್ತಾ ಇದ್ದಾರೆ. ಈ ಒಂದು ಘಟನೆ ಹೇಗೆ ರಾಜಕೀಕರಣಗೊಳ್ತಾ ಇದೆ ಈಗ ಪ್ರಸನ್ನ? ರೆಹಮಾನ್, ಸಿ.ಟಿ. ರವಿ ಅವರು ಬಳಸಿರುವಂತಹ ಅಶ್ಲೀಲ ಪದಬಳಕೆಯ ವಿಚಾರ ಇದೀಗ ಸಂಪೂರ್ಣವಾಗಿ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಒಂದು, ಸಿ.ಟಿ. ಅವರ ಬೆಂಬಲಕ್ಕೆ ಬಿಜೆಪಿಯ ಎಲ್ಲ ಶಾಸಕರು ಕೂಡ ನಿಂತಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಪ್ರಮುಖ ಎಲ್ಲ ಬಿಜೆಪಿ ನಾಯಕರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಒಂದು ಹಂತದಲ್ಲಿ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಇದು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವಹಿಸ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿಯ ನಾಯಕರು ಇದನ್ನ ರಾಜ್ಯಪಾಲರ ಅಂಗಳಕ್ಕೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭಾಪತಿಯವರ ಕಸ್ಟೋಡಿಯನ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಘಟನೆ ಏನ್ ನಡೀತು ಅಂತೇಳಿ ರಾಜ್ಯಪಾಲರು ಕೂಡ ಈಗಾಗಲೇ ವರದಿಯನ್ನು ತರಿಸಿಕೊಂಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಬಿಜೆಪಿ ಶಾಸಕರ ನಿಯೋಗ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗುತ್ತೆ. ಸರ್ಕಾರದ ನಿಲುವು ಏನಾಗಿತ್ತು ಈ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಪ್ರಮುಖವಾಗಿ ಇಟ್ಕೊಂಡು ಪೊಲೀಸ್ ಇಲಾಖೆಯನ್ನ ಹೇಗೆ ಬಳಕೆ ಮಾಡಿಕೊಳ್ತು ಸರ್ಕಾರ ಅನ್ನುವಂಥ ಅಂಶವನ್ನ ಮುಂದಿಟ್ಕೊಂಡು ರಾಜ್ಯಪಾಲರ ಕದ ತಟ್ಟೋದಕ್ಕೆ ಇದೀಗ ಬಿಜೆಪಿಯ ಎಲ್ಲ ಶಾಸಕರು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದು ಭಾಗ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದು ಒಂದು ಚರ್ಚೆ ಆದ್ರೆ, ಇನ್ನೊಂದು ಚರ್ಚೆ ಶುರುವಾಗಿರುವಂತದ್ದು ಸಿ.ಟಿ. ರವಿ ಅವರನ್ನ ಪೊಲೀಸರು ನಡೆಸಿಕೊಂಡಂತ ರೀತಿ ಅವರ ಹಕ್ಕಿಗೆ ಚ್ಯುತಿಯಾಗಿದೆ ಅನ್ನುವಂಥ ಅಂಶವನ್ನ ಈಗಾಗಲೇ ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವಂತಹ ಬಿಜೆಪಿ ಶಾಸಕರ ನಿಯೋಗ ಇವತ್ತು ರಾಜ್ಯಪಾಲರಿಗೂ ಕೂಡ ಅದೇ ಅಂಶವನ್ನ ಮುಂದಿಟ್ಕೊಂಡು ದೂರನ್ನ ಕೊಡ್ಲಿಕ್ಕಿದೆ. ಪೊಲೀಸರು ಸರಿಯಾಗಿ ನಡೆದುಕೊಂಡಿಲ್ಲ, ಪೊಲೀಸರು ಕೆಲವೊಂದಿಷ್ಟು ಪ್ರಭಾವಿ ಮಂತ್ರಿಗಳ ನಿರ್ದೇಶನದ ರೀತಿಯಲ್ಲಿ ಸಿ.ಟಿ. ರವಿ ಅವರನ್ನ ಅವಹೇಳನಕಾರಿಯಾಗಿ ಮತ್ತು ಅತ್ಯಂತ ಆಘಾತಕಾರಿಯಾಗಿ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನ ಇದೀಗ ರಾಜ್ಯಪಾಲರ ಗಮನಕ್ಕೂ ಕೂಡ ತರೋದಕ್ಕೆ ಬಿಜೆಪಿ ಶಾಸಕರ ನಿಯೋಗ ನಿರ್ಧಾರವನ್ನ ಮಾಡಿದೆ. ಇದರ ಜೊತೆಗೆ ಇದೀಗ ಸಿ.ಟಿ. ರವಿ ಅವರ ಗಾಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ದಾಖಲೆಗಳು ಬಹಿರಂಗ ಆಗ್ತಾ ಇದಾವೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.